ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಹೇ ಅಯ್ಯಪ್ಪ. ಅಯ್ಯಪ್ಪನ ಪಾತ್ರ ಅಂತ ಬಂದ್ರೆ ಒಂದೇ ಮುಖ ನೆನಪಾಗುತ್ತೆ. ಅದು ಯಾರು ಅಂತ ಹೇಳಿದ್ರೆ ಮಧುರಾ ಸಂಜಯ್ ಅವರು. ಕೈ ತಪ್ಪೋಗ್ತಾ ಇತ್ತು ಪಾತ್ರ ಅದು, ಓಕೆ, ಬಟ್ ಅದೇಗೋ ಬಂತದು. ನೋಡಪ್ಪ ಈ ತರ 2 ಹುಲಿ ಜಗಳ ಆಡ್ತಾ ಇದ್ದಾರೆ ಕೇಜ್ ಒಳಗೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಹುಲಿ ಮೇಲೆ ನೀನ್ ಕೂತ್ಕೊಳ್ತೀಯಾ ಅಂದ್ರು. ಹೌದಾ? ಅದನ್ನ ನೋಡ್ಬಿಟ್ಟು ನಾನು ಸಾಧ್ಯವೇ ಇಲ್ಲ ಅಂತ ಅಲ್ಲೇ ಹೇಳ್ಬಿಟ್ಟೆ ಅವ್ರಿಗೆ. ರಜನಿಕಾಂತ್ ಅವ್ರ ಕಟೌಟ್ ಪಕ್ಕ ನನ್ ಕಟೌಟ್ ಹಾಕ್ಸಿದ್ರು. ಓಕೆ, ಅವ್ರದ್ದೊಂದು 6 ಅಡಿ 7 ಅಡಿ ಇತ್ತು, ನಂದು 16 ಅಡಿ ಹಾಕ್ಸಿದ್ರು. ಹೆಂಗಿತ್ತು ಅಂದ್ರೆ ಮೆಟ್ಟಿಲ ಮೇಲೆ ಕೂತಿದ್ರು ಜನ ಟಿಕೆಟ್ ತಗೊಂಡು ಬಂದು ಕಾಲಿಗೆ ಮುತ್ತು ಕೊಡ್ತಾರೆ, ಕೈಗೆ ಮುತ್ತು ಕೊಡ್ತಾರೆ, ನನ್ ಮಗುನ್ ಮುಟ್ಟಿ ಅಂತಾರೆ, ನನ್ ಮಗುನ್ ಎತ್ಕೊಳ್ಳಿ ಅಂತಾರೆ. ನಾವು ಅವಾಗೆಲ್ಲ ಕಾರಲ್ಲಿ ಹೋಗಿಲ್ಲ, ಏನೆಲ್ಲ ಹೋಗಿ ನಡ್ಕೊಂಡು ಹೋಗಿದ್ದೀವಿ. ಓಕೆ, ಲಿಟ್ರಲಿ ಓಡೋಗಿದ್ದೀವಿ ನಾವು, ನಾನು ನಮ್ಮ ಆಂಟಿ ನಮ್ಮ ಕಸಿನ್ ಅಲ್ಲಿಂದ ಓಡೋಗಿದ್ದೀವಿ ವಿತ್ ಪ್ರೊಟೆಕ್ಷನ್. ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೂ ಸೀರಿಯಲ್ ಇಂಡಸ್ಟ್ರಿಗೂ ಏನ್ ವ್ಯತ್ಯಾಸ ಕಾಣಿಸ್ತಿದೆ? ಕ್ಷಮಿಸ್ಬೇಕು, ಧಾರಾವಾಹಿಗಳು ಹಾಗೆ ಬರ್ತಾ ಇದೆ, ಕಥೆನೇ ಇಲ್ಲ, ಏನೋ ಒಂದು ವೆರೈಟಿ ಇಲ್ಲ, ಒಂದು ಕ್ರಿಯೇಟಿವಿಟಿ ಇಲ್ಲ. ಒಂದು ಕಡೆಯಿಂದ ಚಾನಲ್ ಕೂಡ ಇದು ಕಾರಣ ಅನ್ಸುತ್ತೆ. ಅಂದ್ರೆ ಇವಾಗ ಚಾನೆಲ್ಗಳಿಗೆ ಬೇಕಾಗಿರೋದು TRP ಅಷ್ಟೇ. ಇವಾಗ ನೋಡಿ, ನಮ್ಮ ರಾಘವೇಂದ್ರ ಸೀರಿಯಲ್ ನೀವು ತಗೋಬಹುದು, ತುಂಬಾ ಚೆನ್ನಾಗಿ ಮಂಡೇ ಟು ಫ್ರೈಡೆ ಬರ್ತಾ ಇತ್ತು, ರಾತ್ರಿ ಬರ್ತಾ ಇತ್ತು. ಹೌದು, ಸಡನ್ ಆಗಿ ವೀಕೆಂಡ್ ಮಾಡ್ಬಿಟ್ಟು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಪಪ್ ಕನ್ನಡಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಶುರುವಾಗಿದ್ದು ಪೌರಾಣಿಕ ಕಥೆಗಳಿಂದ. ಅಂಥ ಪೌರಾಣಿಕ ಕಥೆಗಳಲ್ಲಿ ಕೆಲವು ನೆನಪಿಡಬಹುದಾದ ಮುಖ ಇದೆ ಅಂತ ಹೇಳಿದ್ರೆ ಅದು ರಾಜ್ಕುಮಾರ್ ಅವರು ಇರ್ಬೋದು, ಅಥವಾ ವಜ್ರಮುನಿ ಅವರು ಇರ್ಬೋದು ಆಸ್ ಅ ವಿಲನ್ ಪಾರ್ಟ್ ಮಾಡೋ ಮೂಲಕ. ಹಾಗೆ ಕೆಲವೊಂದು ಪೌರಾಣಿಕ ಪಾತ್ರಗಳು, ಫಾರ್ ಎಕ್ಸಾಂಪಲ್ ಶಿವನ ಪಾತ್ರ ಅಂತ ಹೇಳಿದ್ರೆ ಕೆಲವು ಮುಖಗಳು ನೆನಪಾಗುತ್ತೆ. ಹಾಗೆ ಅಯ್ಯಪ್ಪನ ಪಾತ್ರ ಅಂತ ಬಂದ್ರೆ ಒಂದೇ ಮುಖ ನೆನಪಾಗುತ್ತೆ. ಅದು ಯಾರು ಅಂತ ಹೇಳಿದ್ರೆ ಮಧುರಾ ಸಂಜಯ್ ಅವರು. ಸರ್, ನಮ್ಮ ಜೊತೆ ಮಧುರಾ ಸಂಜಯ್ ಅವರೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ನಮ್ಮ ಜೊತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋದು ಅಂತ ಹೇಳಿದ್ರೆ. ಯಾಕಂದ್ರೆ ನಿಜವಾಗ್ಲೂ ನಾನು ಈಗ ಹೇಳಿದಾಗೆ ಸ್ವಾಮಿ ಅಯ್ಯಪ್ಪನ ಮುಖ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ ಮುಖನೇ ನೆನಪಾಗುತ್ತೆ, ನನಗೆ ಅಂತಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ. ಹಾಗಾಗಿ ಅದೊಂದು ನನ್ನದೊಂದು ಸೌಭಾಗ್ಯ, ನಿಮ್ಮನ್ನ ಇಂಟರ್ವ್ಯೂ ಮಾಡೋ ಭಾಗ್ಯ ಸಿಕ್ತು ಅಂತ. ಧನ್ಯವಾದಗಳು, ನಂಗೂ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ದಿನ ನಿಮ್ಗೆ ನಾನು ಕಾಯಿಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ಯಾಕಂದ್ರೆ ಇತ್ತೀಚೆಗೆ 2 months ಇಂದ ಬಹಳಷ್ಟು ನೃತ್ಯ ಕಾರ್ಯಕ್ರಮಗಳು, ಪ್ರತಿ ಶನಿವಾರ ಭಾನುವಾರ ಕಾರ್ಯಕ್ರಮಗಳು ತುಂಬಾ ಇತ್ತು. ಓಕೆ, ಸೊ ಅದಕ್ಕೆ ಬೆಳಗ್ಗೆ ಸಂಜೆ ರಿಹರ್ಸಲ್ಸು ಅದು ಇದು ತುಂಬಾ ನಡೀತಾ ಇತ್ತು. ಆದ ಕಾರಣ ನಾನು ನಿಮ್ಮನ್ನ ಭೇಟಿ ಆಗಕ್ ಆಗ್ಲಿಲ್ಲ. ಪರವಾಗಿಲ್ಲ ಸರ್, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಸರ್, ಮೊದಲನೇ ಪ್ರಶ್ನೆ ಅಂತ ಬಂದ್ರೆ ಸಿನಿಮಾ ಇಂಡಸ್ಟ್ರಿ, ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಬಂದಿರಿ. ಹಾಗೆ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಗುರುಗಳಾಗಿ ಕಾಣಿಸ್ಕೊಂಡ್ರಿ. ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೂ ಸೀರಿಯಲ್ ಇಂಡಸ್ಟ್ರಿಗೂ ಏನ್ ವ್ಯತ್ಯಾಸ ಕಾಣಿಸ್ತಿದೆ? ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದ್ದು 1980 ಓಕೆ. ಅದಾದ ನಂತರ ಬಹಳಷ್ಟು ಸಿನಿಮಾಗಳನ್ನ ಮಾಡಿದೆ. ಒಬ್ಬ ಬಾಲನಟನಾಗಿ ಸುಮಾರು 80ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದೆ, ಕನ್ನಡದಲ್ಲಿ ಮತ್ತು ತೆಲುಗು ಭಾಷೆಯಲ್ಲಿ. ಆವಾಗ ಇನ್ನೂ ಸೀರಿಯಲ್ ಇಂಡಸ್ಟ್ರಿ ಇನ್ನೂ ಶುರು ಕೂಡ ಆಗಿರ್ಲಿಲ್ಲ ಅಂತ ನನ್ನ ಭಾವನೆ. ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಶುರು ಆಗಿರ್ಲಿಲ್ಲ. ಓಕೆ. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆದಂತಹ, ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ಮೊದಲನೆಯ ಧಾರಾವಾಹಿ ಅಂದರೆ ಸಿಹಿ ಕಹಿ. ಆ ಧಾರಾವಾಹಿಯಲ್ಲಿ ನಾನು ನಟಿಸಿದ್ದೆ. ಓಕೆ. ಸೊ ಅಲ್ಲಿಂದ ನನ್ನ ಧಾರಾವಾಹಿಯ ಒಂದು ಏನಂತಾರೆ ಪಯಣ ಶುರು ಆಗಿದ್ದೆ ಅಲ್ಲಿಂದ. ಸೊ ಸಿನಿಮಾ ಧಾರಾವಾಹಿ 2 ಒಟ್ಟಿಗೆ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅಂಡ್ ನನ್ನ ಪುಣ್ಯಕ್ಕೆ ನಾನು ಮಾಡಿರೋ ಪ್ರತಿ ಒಂದು ಧಾರಾವಾಹಿ ಕೂಡ ಬಹಳ ಬಹಳ ಸಕ್ಸಸ್ ಕಂಡಿದೆ. ಓಕೆ. ಯಾಕಂದ್ರೆ ಬಹಳ ಉನ್ನತ ಮಟ್ಟದ ನಿರ್ಮಾಪಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಧಾರಾವಾಹಿ ಇಂಡಸ್ಟ್ರಿಯಲ್ಲಿ. ಓಕೆ. ರಾಘವೇಂದ್ರ ಮಹಿಮೆ ಇತ್ತೀಚೆಗೆ ಮಾಡಿದ್ದು. ಅಂದ್ರೆ ನಾನು ಬಹಳಷ್ಟು ಕಾಲ ನಾನು ಗ್ಯಾಪ್ ಕೊಟ್ಟಿದ್ದೆ. ಯಾಕಂದ್ರೆ ನನ್ನ ಕ್ಲಾಸು ಮತ್ತೆ ತುಂಬಾ ನಾನು ಹೊರದೇಶಗಳಿಗೆ ಹೋಗಿ ಪ್ರದರ್ಶನಗಳನ್ನ ಮಾಡ್ತೀನಿ. ಅದಕ್ಕೆ ನನ್ನ ಪ್ರಕಾರ ಅವಾಗ ಇದ್ದಂತಹ ಸಿನಿಮಾ ಇಂಡಸ್ಟ್ರಿ ಆಗಲಿ, ಧಾರಾವಾಹಿ ಇಂಡಸ್ಟ್ರಿ ಆಗಲಿ, ಇವಾಗಿರುವಂತಹ ಇಂಡಸ್ಟ್ರಿ ಆಗಲಿ ಬಹಳ ಬದಲಾವಣೆ ಆಗಿದೆ ಇನ್ ಮೆನಿ ವೇಸ್. ಅಂದ್ರೆ ನಮ್ಮ ತಾಂತ್ರಿಕ ಇದಾಗ್ಲಿ,
ಅಥವಾ ಯಾವ ರೀತಿ ಕಲಾವಿದರು ಇವಾಗಿದ್ದಾರೆ, ಯುವ ಕಲಾವಿದರು ಇವಾಗ ಯಾವ ರೀತಿ ಇದ್ದಾರೆ, ಯಾವ ರೀತಿ ಅವ್ರು ನಡ್ಕೋತಾರೆ, ಎಲ್ಲವೂ ತುಂಬಾ ಬದಲಾಗಿದೆ. ಓಕೆ. ಅಂದ್ರೆ ನಾವು ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತಾಂತ್ರಿಕ ರೀತಿಯಲ್ಲಿ ನೋಡಿದ್ರೆ ಖುಷಿ ಆಗತ್ತೆ, ಆದ್ರೆ ಬೇರೆ ಕಡೆ ನೋಡಿದ್ರೆ ಸ್ವಲ್ಪ ಬೇಜಾರಾಗತ್ತೆ. ನಿಜ. ಅಂದ್ರೆ ಆಗಿನ ಕಾಲದಲ್ಲಿ ನೀವಿರ್ಬೋದು ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು, ವಜ್ರಮುನಿ ಅವ್ರು ಇರ್ಬೋದು, ಅಂತ ಪಾತ್ರಗಳನ್ನ ಯಾವ ಜನರೇಷನ್ ಕೂಡ ಬಂದರೂ ಅಂತ ಪಾತ್ರಗಳನ್ನ ಮರೆಯೋದಿಲ್ಲ. ಈಗಿನ ಜನರೇಷನ್, ಈಗಿನ ಒಂದು ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಇರ್ಬೋದು, ಅಂತ ಪಾತ್ರಗಳು ನಿಮಗೆ ಯಾವ್ದಾದ್ರು ಕಂಡು ಬರ್ತಾ ಇದೆಯಾ? ಮುಂದೆ ನೆನಪಿಡಬೇಕಾದ ಪಾತ್ರಗಳು ಯಾವ್ದಾದ್ರು? ನೀವೇ ನೋಡಿರ್ಬೇಕು, ಸಿನಿಮಾಗಳು ಬರ್ತಾ ಇವೆ. ನೆನಪಲ್ಲಿ ಉಳಿಯುವಂತ ಸಿನಿಮಾಗಳು ಬಹಳ ಕಡಿಮೆ ಇವಾಗ. ಯಾಕೆಂದ್ರೆ ಈ ಮೊಬೈಲ್ ಫೋನ್ ಬಂದಾಗಿಂದ ಕೈಗೆ ಎಲ್ಲ ತುಂಬಾ ಸಾಧಾರಣವಾಗಿ ಜನಗಳಿಗೆ ಸಿಗ್ತಾ ಇದೆ ನೋಡೋಕೆ. ಥಿಯೇಟರ್ಗೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಫೋನ್ ನೋಡಿದ್ರೆ ಸಾಕು ಅಂತಾರೆ. ಫೋನ್ ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ನೋಡೋದಿಲ್ಲ, ಒಂದ್ ಅರ್ಧ ಭಾಗ ಇವಾಗ ನೋಡ್ತಾರೆ, ಆಮೇಲೆ ಯಾವಾಗ್ಲೂ ಇನ್ನೊಂದು ಅರ್ಧ ಭಾಗ ನೋಡ್ತಾರೆ. ಸೊ ಆ ಸೀರಿಯಸ್ನೆಸ್ ಹೊಟ್ಟೋಗಿದೆ. ಸೊ ಯಾರೇ ಎಷ್ಟೇ ಕಷ್ಟಪಟ್ಟು ಏನೇ ಒಂದು ಪಾತ್ರ ಮಾಡಿದ್ರು ಕೂಡ ಅದರ ಒಂದು ಇಂಪ್ಯಾಕ್ಟ್ ಇವಾಗಿಲ್ಲ. ನಿಜ. ಅದು ನನ್ನ ಪ್ರಕಾರ 2010ರಿಂದ ಶುರು ಆಗಿದ ಒಂದು ಟ್ರೆಂಡ್ ಅದು. ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು, ಎಲ್ಲ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು. 2010 ಆದ ನಂತರ ನಿಧಾನವಾಗಿ ಬದಲಾವಣೆ ಕಾಣಕ್ ಶುರು ಆಯ್ತು. ಆ ಬದಲಾವಣೆಯಿಂದ ಇವಾಗ ಬಹಳಷ್ಟು ಇಂಪ್ಯಾಕ್ಟ್ ಇರುವಂತಹ ಯಾವ್ದು ಪಾತ್ರಗಳು, ಸಿನಿಮಾಗಳು ಅಂತಾಗಿ ಕಾಂತಾರ ಅಫ್ಕೋರ್ಸ್ ಅದು ತುಂಬಾ ಚೆನ್ನಾಗಿ ಓಡಿದೆ ಅಷ್ಟೇ. ಅದ್ ಬಿಟ್ರೆ ಬಹಳ ಇವಾಗ ಎಷ್ಟು ನೀವೇ ನೋಡ್ತಾ ಇದ್ದಾರೆ, ಎಷ್ಟೊಂದು ನಾವು ಪಬ್ಲಿಸಿಟಿ ಮಾಡ್ಬೇಕು. ನಿಜ. ಒಂದು ಸೀರಿಯಲ್ ಆಗ್ಲಿ, ಒಂದು ಸಿನಿಮಾ ಆಗ್ಲಿ, ಸಿನಿಮಾ ಅವರೇ ಸೀರಿಯಲ್ ಬಂದು ಇವಾಗ ಪಬ್ಲಿಸಿಟಿ ಮಾಡ್ಕೊಂತ ಇದಾರೆ, ಅವ್ರ ಸಿನಿಮಾ ಓಡ್ಬೇಕು ಅಂತ. ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ನಾನು ಈ ಸಿಲ್ವರ್ ಜುಬ್ಲಿ ಫಂಕ್ಷನ್ಸ್, ಗೋಲ್ಡನ್ ಜುಬ್ಲಿ ಫಂಕ್ಷನ್ಸ್, ಡೈಮಂಡ್ ಜುಬ್ಲಿ ಫಂಕ್ಷನ್ಸ್ ಎಲ್ಲ ನೋಡಿದೀನಿ ನಾನು. ಅವೆಲ್ಲ ಯಾವ ತರ ಇತ್ತು, 100 ದಿನ 300 ದಿನ 1 ವರ್ಷ ಸಿನಿಮಾ ಎಲ್ಲ ಓಡ್ತಾ ಇತ್ತು. ಇವಾಗ 3 ವಾರ ಓಡಿದ್ರೆ 3ನೇ ವಾರ ಅಂತಾರೆ, ಅಷ್ಟು ಒಂದು ಹೆಮ್ಮೆಯಿಂದ ಹೇಳ್ಕೊಂತಾರೆ. ಬೇಜಾರಾಗತ್ತೆ, ತುಂಬಾ ಬೇಜಾರಾಗತ್ತೆ. ಅಂದ್ರೆ ಇತ್ತೀಚೆಗೆ ಒಂದು ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಒಂದು ಸಂದೇಶ ಇತ್ತು, ಒಂದು ಮೆಸೇಜ್ ಇತ್ತು ಜನರಿಗೆ ಕೊಡೋಕೆ. ಇತ್ತೀಚಿನ ಫಿಲ್ಮ್ಗಳು ಕೂಡ ಕಾರಣ ಆಗಿರ್ಬೋದು ಅದಕ್ಕೆ ಅಂತ, ಮೆಸೇಜ್ ಇಲ್ದಿರೋ ಫಿಲ್ಮ್ಗಳು ಬೇಕಾಬಿಟ್ಟಿ ಮಾಡೋದು. ಖಂಡಿತ ಅಂದ್ರೆ ಕ್ಷಮಿಸ್ಬೇಕು. ಧಾರಾವಾಹಿಗಳು ಹಾಗೆ ಬರ್ತಾ ಇವೆ. ಅದರಲ್ಲಿ ಒಂದು ಕೆಟ್ಟವರು ಒಬ್ಬರು ಒಳ್ಳೆಯವರು, ಅಂಡ್ ಕೆಟ್ಟವರು ಏನೇನ್ ಮಾಡ್ಬೋದು ಒಳ್ಳೆಯವ್ರನ್ನ ಇಳ್ಸೋಕೆ ಅನ್ನೋದು. ಕೊನೆಗೆ ಒಳ್ಳೆಯವರು ಹೇಗೆ ಹೊರಗೆ ಬರ್ತಾರೆ, ಇದು ಬಿಟ್ರೆ ಬೇರೆ ಸ್ವಾರಸ್ಯನೇ ಇಲ್ಲ, ಬೇರೆ ಒಂದು ಕಥೆನೇ ಇಲ್ಲ. ಹೌದು. ಸೊ ಶುರು ಮಾಡ್ಬೇಕಾದ್ರೆ ಬಹಳ ಒಂದು ಇದರಿಂದ ಶುರು ಮಾಡ್ಬಿಡ್ತಾರೆ. ಹೋಗ್ತಾ ಸರಿ ಜನ ನೋಡ್ತಾರೆ ಬಿಡಿ, ಅವ್ರಿಗೆ ಮೆಸೇಜ್ ಅನ್ನೋದು ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಒಳ್ಳೆ ಮೆಸೇಜ್ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಆಗ್ಲಿ ಅಥವಾ ನಮ್ಮ ಧಾರಾವಾಹಿ ಇಂಡಸ್ಟ್ರಿ ಆಗ್ಲಿ ಖಂಡಿತ ಇಲ್ಲ. ಇವುಗಳ ನಡುವೆ ಯಾವ್ದಾದ್ರು ಒಂದು ಒಳ್ಳೆ ಧಾರಾವಾಹಿ ಅಥವಾ ಒಳ್ಳೆ ಸಿನಿಮಾ ಬಂದ್ರು ಕೂಡ ಜನ ಅದನ್ನ ತಿಳ್ಕೊಳ್ಳೋದು ಹಾಗೆ ಎಲ್ಲಾ ಧಾರಾವಾಹಿಗಳ ತರನು ಇದೇ ಇರ್ಬೋದು. ಯಾಕಂದ್ರೆ ಒಂದು ಅರ್ಧ ಗಂಟೆ ಧಾರಾವಾಹಿ ಅಂತ ಹೇಳಿದ್ರೆ 30 ನಿಮಿಷ ಇರುತ್ತೆ, ಅದ್ರಲ್ಲೊಂದು 15 ನಿಮಿಷಕ್ಕೂ 15 ನಿಮಿಷ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಟೈಟಲ್ ಸಾಂಗ್. ಹೌದು, ಟೈಟಲ್ ಸಾಂಗ್ ಎಲ್ಲ ಅದೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಒಂದು ಸೀನ್ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು, ಅದೆಲ್ಲ ಜನಗಳಿಗೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಸೀರಿಯಲ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ 1 ತಿಂಗಳು ತುಂಬಾ ಏನ್ ಗೊತ್ತಾ ಟ್ರೆಂಡ್. ಹೌದು. ಅಂದ್ರೆ ಇದೇ ತರ ಶಾರ್ಟ್ಸ್ ತೆಗಿತಾರೆ, ಇದೇ ತರ ಇರ್ಬೇಕು, ಇದೇ ತರ ಮಾಡ್ಬೇಕು. ಹೀರೋಯಿನ್ ಆದ್ರೆ ಇದೇ ತರ ಕಾಣ್ಬೇಕು, ಹೀರೋ ಆದ್ರೆ ಇದೇ ತರ ಕಾಣ್ಬೇಕು, ಅವ್ರ ತಂದೆ ಹಿಂಗೆ ಕಾಣ್ಬೇಕು, ತಾಯಿ ಹಿಂಗೆ ಕಾಣ್ಬೇಕು. ಏನೋ ಒಂದು ವೆರೈಟಿ ಇಲ್ಲ, ಒಂದು ಕ್ರಿಯೇಟಿವಿಟಿ ಇಲ್ಲ. ನಿಜ, ತುಂಬಾ ಬೇಜಾರಾಗತ್ತೆ. ಇನ್ನೊಂದೇನು ಅಂದ್ರೆ ಇವಾಗ ಧಾರಾವಾಹಿಗಳು ಜನ ನೋಡ್ತಾರೆ, ಅದು ಫಸ್ಟ್ ಇಂಟ್ರೆಸ್ಟ್ ನೋಡ್ತಾರೆ. ಹೋಗ್ತಾ ಯಾರು ನೋಡಲ್ಲ, ಇದ್ ಮಾಡ್ತಾ ಹೋಗ್ತಾರೆ, ದೇ ಡೋಂಟ್ ಕೇರ್. ಅದು ತುಂಬಾ ಬೇಜಾರಾಗತ್ತೆ. ನಾವೆಲ್ಲ ಮುಂಚೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಅಂತ ತುಂಬಾ ಜನ ಕಾಯೋರು. 1998 ಇಂದ 2010 ವರ್ಗು ನಾನು ಬಹಳಷ್ಟು ಧಾರಾವಾಹಿಗಳು ಮಾಡ್ಬಿಟ್ಟೆ. ಎಲ್ಲಾ ಮೇಜರ್ ಚಾನೆಲ್ ಅಲ್ಲಿ, ಉದಯ ಟಿವಿಲ್ ಮಾಡಿದೆ, ಈ ಟಿವಿಲ್ ಮಾಡಿದೆ, ದೂರದರ್ಶನ್ ಅಲ್ಲಿ ಮಾಡಿದೆ, ಆಮೇಲೆ ಝೀಯಲ್ಲೂ ಮಾಡಿದೆ, ಸುವರ್ಣ ಅಲ್ಲಿ ಮಾಡಿದೆ, ಎಲ್ಲಾ ಚಾನೆಲ್ಗಳಲ್ಲೂ ಮಾಡ್ಬಿಟ್ಟೆ. ಜೆಮಿನಿ ಟಿವಿಲ್ ಮಾಡಿದೆ, ತೆಲುಗುಲಿ. ಆ ಟೈಮಲ್ಲಿ ಬಹಳ ಇಂಪ್ಯಾಕ್ಟ್ಫುಲ್ ಧಾರಾವಾಹಿಗಳು ಬರ್ತಾ ಇತ್ತು 2010-11 ವರ್ಗು. ಅದಾದ ನಂತರ ಅದ್ ಹೆಂಗೆ ಟ್ರೆಂಡ್ ಚೇಂಜ್ ಆಯ್ತು. ಇವಾಗ ನೋಡಿ, ನಮ್ಮ ರಾಘವೇಂದ್ರ ಸೀರಿಯಲ್ ನೀವು ತಗೋಬಹುದು, ತುಂಬಾ ಚೆನ್ನಾಗಿ ಮಂಡೇ ಟು ಫ್ರೈಡೆ ಬರ್ತಾ ಇತ್ತು, ರಾತ್ರಿ ಬರ್ತಾ ಇತ್ತು. ಸಡನ್ ಆಗಿ ವೀಕೆಂಡ್ ಮಾಡ್ಬಿಟ್ರು. ಅಂಡ್ ವೀಕೆಂಡ್ ಮಾಡಿದ್ರು ಕೂಡ ಅದನ್ನ ಒಂದು ವಿಚಿತ್ರವಾದ ಟೈಮಲ್ಲಿ ಇಟ್ಬಿಟ್ರು, 6 ಗಂಟೆಗೆ. ಇವಾಗ ವೀಕೆಂಡ್ ಬಂತು ಅಂದ್ರೆ ಎಲ್ಲರೂ ಆಚೆ ಹೋಗಿ ಕಾಯ್ತಿರ್ತಾರೆ, ಹೊರಗಡೆ ಹೋಗಿ ಕಾಯ್ತಿರ್ತಾರೆ, ಫಂಕ್ಷನ್ ಅದು ಇದು ಅಂತ ಇರುತ್ತೆ.
ಬಟ್ ಚಾನಲ್ಗೆ ಏನು ಕೇರ್ ಇಲ್ಲ. ತುಂಬಾ ಜನ ಕೇಳಿದ್ರು, ಜಗಳ ಆಡಿದ್ರು, ಗಲಾಟೆ ಮಾಡಿದ್ರು, ಎಲ್ಲ ಮಾಡಿದ್ರು, ಬಟ್ ಚಾನಲ್ ಏನು ಕೇರ್ ಮಾಡಿಲ್ಲ ಅಂತ ಒಂದು ಕಡೆಯಿಂದ ಚಾನಲ್ ಕೂಡ ಇದು ಕಾರಣ ಅನ್ಸುತ್ತೆ. ಅಂದ್ರೆ ಇವಾಗ ಚಾನೆಲ್ಗಳಿಗೆ ಬೇಕಾಗಿರೋದು TRP ಹಾ, ಅಷ್ಟೇ. ಓಕೆ. ಅದು ನೀವು ಯಾರನ್ನ ಹಾಕ್ತಾ ಇದ್ದೀರಾ ಪಾತ್ರಕ್ಕೆ, ಅದು ಏನು ಬೇಡ. ಯಾವ ಸೀನಿಂದ ಎಷ್ಟು ಓಡ್ತು, ಆ ವಾರಕ್ಕೆ ಎಷ್ಟು ಬಂತು ನಮ್ಗೆ ವ್ಯೂಸ್, ಓಕೆ ಅಷ್ಟೇ. ಓಕೆ. ಅಷ್ಟೇ ಬೇಕಾಗಿರೋದು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನೆಕ್ಸ್ಟ್ ಡಿಸಿಷನ್, ಇಲ್ಲ ಅದನ್ನ ವೀಕ್ಲಿ ಮಾಡಿ, ಇಲ್ದರೆ ಟೈಮಿಂಗ್ ಚೇಂಜ್ ಮಾಡಿ, ಅಷ್ಟೇ. ಇಲ್ಲಾಂದ್ರೆ ಕಾಸ್ಟ್ ಕಟಿಂಗ್ ಗಳ ಜಾಸ್ತಿ ಕಾಸ್ಟ್ ಕಟಿಂಗ್ ಗಳು ಕೆಲವು ಚಾನೆಲ್ಸ್ ಮಾಡಲ್ಲ, ಬಟ್ ಈ ರೀತಿಯಲ್ಲಿ ತುಂಬಾ ತೊಂದರೆ ಕೊಡ್ತಾರೆ ನಮ್ಗೆ. ರಾಘವೇಂದ್ರ ಧಾರಾವಾಹಿ ಅಂತೂ ನನಗೆ ಶುರುವಾದಾಗಿಂದ ನಾನು ಇದೀನಿ, ಆ ಧಾರಾವಾಹಿಲಿ ಇದ್ದೆ, ನನ್ನ ಪಾತ್ರ ಮುಗೀತು. ಸೊ ಆ ಟೈಮಲ್ಲಿ ವೀಕ್ ಡೇಸ್ ಬರ್ತಾ ಇತ್ತಲ್ಲ, ತುಂಬಾ ಇಂಟ್ರೆಸ್ಟ್ ನ ಜನ ನೋಡೋರು. ತುಂಬಾ ಅದು ಕೆಲವು ಸೀನ್ಸ್ ಸರಿ ಇಲ್ದೇ ಹೋದ್ರು ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ನೋಡೋರು. ಇವಾಗ ವೀಕ್ ಡೇ ಬಂದಾಗಿಂದ ಎಲ್ಲರೂ ಮೊಬೈಲ್ ನೋಡ್ತಾರೆ, ಟಿವಿಲಿ ನೋಡಕ್ ನಿಲ್ಸ್ಬಿಟ್ಟು ಮೊಬೈಲ್ ನೋಡ್ತಾರೆ. ಅದೇ ಪ್ರಾಬ್ಲಮ್, ಮೊಬೈಲ್ ಅಲ್ಲಿ ಇಷ್ಟ ಬಂದಂಗೆ ನೋಡ್ತಾರೆ, ಆಫ್ ಮಾಡ್ತಾರೆ, ಇದ್ ಮಾಡ್ತಾರೆ. ಸೊ ಆ ಇಂಪ್ಯಾಕ್ಟೇ ಹೊಟ್ಟೋಯ್ತು. ಅಷ್ಟ್ ಚೆನ್ನಾಗಿ ವೀಕ್ ಡೇಸ್ ಅಲ್ಲಿ ಓಡ್ತಾ ಇದ್ದಿದ್ದು ಇವಾಗ ವೀಕ್ ಡೇಸ್ ಬಂದ ಮೇಲೆ ಯಾರು ತುಂಬಾ ಫಾಲೋ ಮಾಡ್ತಾರೋ ಅವ್ರು ನೋಡ್ತಾ ಇದಾರೆ, ಬಟ್ ಕೆಲವರಿಗೆ ಆ ಇಂಪ್ಯಾಕ್ಟ್ ಹೊಟ್ಟೋಯ್ತು, ಇಂಟ್ರೆಸ್ಟ್ ಹೊಟ್ಟೋಯ್ತು. ಮೋಸ್ಟ್ ಆಫ್ ದ ರೂರಲ್ ಪೀಪಲ್ ಜಾಸ್ತಿ ನೋಡೋದು ಅಂತ. ಹೌದು ಹೌದು ಹೌದು. ಯಾಕಂದ್ರೆ ಅವರಿಗೆ ಟೆಕ್ನಾಲಜಿ ಇನ್ನೂ ಇದಾಗಿಲ್ಲ, ಇಂಪ್ರೂವ್ ಆಗಿಲ್ಲ. ಟಿವಿನೇ ನಿಜ ಮಾಡ್ಕೊಂಡು ಅದೇ ಎಂಟರ್ಟೈನ್ಮೆಂಟ್. ನಿಜ. ಬಟ್ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋ ಮಜಾ ಈ ಫೋನ್ ಎಲ್ಲಿ ಸಿಗತ್ತೆ ಹೇಳಿ? ನಿಜ. ಎಲ್ಲ ಕುಟುಂಬ ಸಮೇತವಾಗಿ ನೋಡೋ ಖಂಡಿತ ಖಂಡಿತ ಡೆಫಿನೆಟ್ಲಿ. ಇವನ್ ಥಿಯೇಟರ್ ಆಲ್ಸೋ, ಥಿಯೇಟರ್ಗೆ ಹೋಗಿ ನೋಡೋ ಮಜಾ ಎಲ್ಲಿದೆ, ಫೋನಲ್ಲಿ ನೋಡೋ ಒಂದು ಇದು ಎಲ್ಲಿದೆ? ಬೇಜಾರಾಗತ್ತೆ. ಇವಾಗ ಜನಗಳು ಮಾಡೋ ಪ್ರಮೋಷನ್ಸ್ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ. ಯಾವ ಲೆವೆಲ್ ಪ್ರಮೋಷನ್ಸ್ ಮಾಡ್ತಾರೆ, ಹೇಗೆ ರೋಡ್ಗೂ ಹೋಗ್ತಾರೆ, ಜನಗಳನ್ನ ಭೇಟಿ ಆಗ್ತಾರೆ, ಮೀಟ್ ಆಗ್ತಾರೆ, ನೋಡಿ ಅಂತ ಕೇಳ್ಕೊಂತಾರೆ. ಇವನ್ನ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ. ಸಿನಿಮಾ ಅಂತ ಬಂದ್ರೆ ಸರ್, ನಾನು ಎಸ್ಪೆಷಲಿ ಅಯ್ಯಪ್ಪ ಸ್ವಾಮಿ ಪಾತ್ರದ ಬಗ್ಗೆ ಕೇಳಬೇಕು ಅಂದ್ರೆ, ನಿಮಗೆ ಆ ಪಾತ್ರ ಹೇಗ್ ಸಿಕ್ತು? ನೀವೇ ಆಯ್ಕೆ ಮಾಡ್ಕೊಂಡ್ರ? ಇಲ್ಲ, ಅದು ರೇಣುಕಾ ಶರ್ಮಾ ಡೈರೆಕ್ಟರ್ ಅವರು. ಅವ್ರ ಜೊತೆ ನಾನು ಬಾಲ್ನಟ್ನಾಗಿ ತುಂಬಾ ಸಿನಿಮಾ ಮಾಡಿದ್ದೆ. ಅವರು ಆಕ್ಚುಲಿ ಒಪ್ಲಿಲ್ಲ ನನ್ನ, ಆ ಪಾತ್ರಕ್ಕೆ ಒಪ್ಲಿಲ್ಲ. ಯಾಕಂದ್ರೆ ನಾನು ತುಂಬಾ ಉದ್ದ ಇದ್ದೆ, ಉದ್ದ ಆಗ್ಬಿಟ್ಟಿದ್ದೆ ಅವಾಗ. ನಾನು ಸಡನ್ ಆಗಿ ಉದ್ದ ಆಗ್ಬಿಟ್ಟೆ ನಾನು, ಯಾಕಂದ್ರೆ ಫಸ್ಟ್ PU ಬಂದಿದ್ದೆ ಅವಾಗ. ಸಡನ್ ಆಗಿ ಉದ್ದ ಆಗ್ಬಿಟ್ಟೆ. ಪ್ರೊಡ್ಯೂಸರ್ಗೆ ಅವ್ರಿಗೆ ಫಸ್ಟ್ ಸಿನಿಮಾ, ಅದು ಪ್ರೊಡ್ಯೂಸರ್ ಆಗಿ ಫಸ್ಟ್ ಸಿನಿಮಾ. ಅವ್ರು ಡಿಸ್ಟ್ರಿಬ್ಯೂಟರ್ ಅವರು, ಸ್ವಾಮಿನಾಥನ್ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಅವ್ರಿಗೆ ಫಸ್ಟ್ ಸಿನಿಮಾ ಪ್ರೊಡ್ಯೂಸರ್. ಅವ್ರಿಗೆ ನಾನೇ ಬೇಕು ಅಂತ ಹಠ. ಯಾಕಂದ್ರೆ ಅದಲ್ಲಿ ಡಾನ್ಸ್ ಮಾಡ್ಬೇಕು, ಅಯ್ಯಪ್ಪ ಡಾನ್ಸ್ ಮಾಡ್ಬೇಕು, ಡಾನ್ಸರ್ ಬೇಕು ನನಗೆ, ನಾನು ತಾಂಡವದೊಂದು ಇದು ಹಾಕ್ತಾ ಇದೀನಿ, ಅವರೇ ಬೇಕು ಅಂತ ಹಠ ಮಾಡಿದ್ರು. ಸೊ ಈ ಒಂದು ವಾದ ತುಂಬಾ ಸಲ ಆಯ್ತು. 3-4 ಸಲ ಬಂದ್ರು, ಮೇಕಪ್ ಟೆಸ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ಪ್ರೊಡ್ಯೂಸರ್ ಹಠ ಮಾಡಿದ್ಮೇಲೆ ಡೈರೆಕ್ಟರ್ ಒಪ್ಕೊಂಡು ನನ್ನ ಹಾಕಿದ್ದು. ಹೌದಾ? ಅಂದ್ರೆ ಅದು ನನ್ ಕೈ ತಪ್ಪೋಗ್ತಾ ಇತ್ತು ಪಾತ್ರ ಅದು, ಬಟ್ ಅದೇಗೋ ಬಂತದು, ದೈವೇಚ್ಛೆ ಹುಡ್ಕೊಂಡ್ ಬಂತ ಅಷ್ಟೇ. ದೈವೇಚ್ಛೆ ಇರ್ಬೋದು. ಯಾಕಂತ ಹೇಳಿದ್ರೆ ಆ ಪಾತ್ರ ನೀವಲ್ದಲೆ ಬೇರೆ ಯಾರು ಇದ್ರು ಕೂಡ ಅಷ್ಟು ಚೆನ್ನಾಗಿ ನನ್ನ ಸೌಭಾಗ್ಯ, ನನ್ನ ಪುಣ್ಯ. ಯಾಕಂದ್ರೆ ಎಲ್ರು ಅದನ್ನೇ ಹೇಳ್ತಾರೆ. ತುಂಬಾ ಖುಷಿ. ಅದು ಇವಾಗ್ಲೂ ಅದನ್ನೇ ನೆನ್ಸ್ಕೊಂತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಹೌದು, ಇವಾಗ್ಲೂ ಅದು ಆಲ್ ಟೈಮ್ ಫೇವರೇಟ್ ಅಂತಾರಲ್ಲ. ಇಲ್ಲ, ಈಗ್ಲೂ ಕೂಡ ಅಯ್ಯಪ್ಪ 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 ಅಂತಾನೆ ಹೇಳ್ತಾರೆ. ಸೊ ಅದು ಎಂತ ಒಂದು ಭಾಗ್ಯ ಅಂತ ನಾನು ಹೇಳ್ಬೋದು ಅಷ್ಟೇ, ಏನೂ ಇಲ್ಲ. ಅದು ಎಸ್ಪೆಷಲಿ ಹುಲಿ ಮೇಲೆ ಕೂತ್ಕೊಂಡಿದ್ದಾಗ ನಿಮ್ಗೆ ಅದು ಭಯ ಆಗ್ಲಿಲ್ಲ? ಯಾಕಂದ್ರೆ VFX ಅಲ್ಲ ಅದು, ನಾನು ಕೇಳ್ಪಟ್ಟೆ ಅದು ನಿಜವಾದ ಹುಲಿ ಇಲ್ಲ. ಅವಾಗೆಲ್ಲ ಏನೂ ಇರ್ಲಿಲ್ವಲ್ಲ. ಹೌದು, ಏನೂ ಇರ್ಲಿಲ್ಲ. ಅದು ಸರ್ಕಸ್ ಹುಲಿ. ಅದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಜೆಮಿನಿ ಸರ್ಕಸ್ ಅಂತ ಇತ್ತು. ಸೊ ಆ ಸರ್ಕಸ್ ಹುಲಿನ ಅವ್ರು ತಂದಿದ್ದು ಆಕ್ಚುಲಿ. ಸೊ ಡ್ಯೂಪ್ ಇತ್ತು, ನನ್ ಡ್ಯೂಪ್ ಒಬ್ಬ ಹುಡುಗ ಇದ್ದ, ನಂತರ ನನ್ನ ಹೈಟು ಎಲ್ಲ ಇದ್ದ ಅವನು. ಆ ಸರ್ಕಸ್ ಅವನೇ ಆ ಹುಡುಗ. ಸೊ ಕರ್ಕೊಂಡೋದ್ರು, ಸರ್ಕಸ್ ಕರ್ಕೊಂಡೋದ್ರು. ಪ್ರೊಡ್ಯೂಸರ್ ತೋರ್ಸಿದ್ರು, ನೋಡಪ್ಪ ಈ ತರ 2 ಹುಲಿ ಜಗಳ ಆಡ್ತಾ ಇತ್ತಲ್ಲಿ ಕೇಜ್ ಒಳಗೆ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಹುಲಿ ಮೇಲೆ ನೀನ್ ಕೂತ್ಕೊಳ್ತೀಯಾ ಅಂದ್ರು. ಅದನ್ನ ನೋಡ್ಬಿಟ್ಟು ನಾನು ಸಾಧ್ಯವೇ ಇಲ್ಲ ಅಂತ ಅಲ್ಲೇ ಹೇಳ್ಬಿಟ್ಟೆ ಅವ್ರಿಗೆ. ಆಮೇಲೆ ಡ್ಯೂಪ್ ನ ಕರ್ಸಿದ್ರು. ಶೂಟಿಂಗ್ ದಿವಸ ಡೈರೆಕ್ಟರ್ ರೇಣುಕಾ ಶರ್ಮಾ ಕರ್ಕೊಂಡು ಹೋಗ್ಬಿಟ್ಟು 3 ತಿಂಗಳಿಂದ ಸಿನಿಮಾ ಮಾಡಿದೀನಿ ಸಂಜಯ್. ಮೇನ್ ಇರೋದೇ ಸಿನಿಮಾಲಿ ಅಯ್ಯಪ್ಪ ಹುಲಿ ಮೇಲೆ ಬರೋದು. ನನಗೆ ಒಂದೇ ಒಂದು ಶಾರ್ಟ್ ಮಾಡ್ಬಿಡು, ನೀನು ಅದ್ರ ಮೇಲೆ ಕೂತ್ಕೊಂಡು ಬರೋ ತರ ಮಾಡ್ಬಿಡು, ಒಂದ್ ಶಾರ್ಟ್ ಮಾಡು, ಮಿಕ್ಕಿದೆಲ್ಲ ನಾನು ಡ್ಯೂಪ್ ಅಲ್ಲಿ ಮಾಡ್ಕೊತೀನಿ ಅಂತ ಹೇಳಿದ್ರು. ಆವಾಗ ಅದೇನು ಬಂತು ನನ್ನ ಮೈಂಡ್ಗೆ, ಏನ್ ಧೈರ್ಯ ಬಂತು ನಂಗೆ ಗೊತ್ತಿಲ್ಲ. ಓಕೆ ಸರ್ ಮಾಡ್ತೀನಿ ಅಂತ ಹೇಳಿದೆ. ನಮ್ ತಾಯಿ ಇರ್ಲಿಲ್ಲ ಅವಾಗ, ಅವರು ಮೈಸೂರ್ಗೆ ಹೋಗ್ಬಿಟ್ಟಿದ್ರು. ಅಂಡ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನೀನು ಹೇಳ್ತಾರೆ ಅವರು ಕೂತ್ಕೋ ಅಂತ, ನೀನ್ ಕೂತ್ಕೋಬೇಡ, ಅವೆಲ್ಲ ನೀನ್ ಮಾಡಕ್ ಹೋಗ್ಬೇಡ, ಸುಮ್ಮನೆ ಇದ್ಬೇಡ ಅಂತ. ಅದೇನೋ ಬಂತು, ನನಗೆ ಒಪ್ಕೊಂಡ್ಬಿಟ್ಟೆ. ಸೊ ಫಸ್ಟ್ ಒಂದು ಶಾರ್ಟ್ ಮಾತ್ರ ಭಯ ಆಯ್ತು. ಯಾಕಂದ್ರೆ ಅದು ನನ್ನನ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಯಾಕಂದ್ರೆ ಅದ್ರ ಮೇಲೆ ವೆಯ್ಟ್ ಹಾಕಿ ಕೂತ್ಕೊಂಡ್ಬಿಟ್ಟೆ ನಾನು. ಅವ್ರು ನನಗೆ ಹೇಳಲಿಲ್ಲ. ಅದ್ ಹೆಂಗಿತ್ತು ಅಂದ್ರೆ, ಈ ತರ ಒಂದು ಸ್ಟೂಲ್ ಮೇಲೆ ಅದು ಕೂತಿರೋದು,
ಅವ್ರು ಕರಿಬೇಕಾದ್ರೆ ಅದು ಇಳ್ಕೊಂಬರ್ಬೇಕಾದ್ರೆ ಅದ್ರ ಮೇಲೆ ಹತ್ತು ಕೂತ್ಕೋಬೇಕು. ಓಕೆ. ಅದು ನನಗೋಸ್ಕರ ಕೂತ್ಕೊಳ್ಳೋಕ್ ಕಾಯಲ್ಲ ಅದು. ಓಹೋ. ಅದು ಮೂವ್ಮೆಂಟ್ ಅಲ್ಲಿ ಇದ್ದಾಗ ನಾವು ಹೋಗ್ಬೇಕು. ಮೂಮೆಂಟ್ ಅಲ್ಲಿ ಇದ್ದಾಗಲೇ ಹತ್ಬೇಕು. ಹೌದು. ನೀವು ಸಿನಿಮಾ ನೋಡಿದ್ರೆ ನನ್ನ ಕಾಲು ಎಳ್ಕೊಂಡು ಹೋಗ್ತಾ ಹೌದು, ಇದ್ದೀನಿ. ಎರಡು ಯಾಕಂದ್ರೆ ಕಾಲು ನಾನು ವೆಯ್ಟ್ ಹಾಕಿಲ್ಲ ಅದ್ರ ಮೇಲೆ. ಓಕೆ. ಸೊ ನಾನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾ ಹಾ ಹಾ. ಬಿಕಾಸ್ ಅದ್ರ ಮೇಲೆ ವೆಯ್ಟ್ ಹಾಕ್ಬಾರ್ದು. ಸೊ ಫಸ್ಟ್ ಶಾಟ್ ಮಾತ್ರ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಅದು ಎತ್ತಿ ಹಾಕ್ಬಿಡ್ತಲ್ಲ. ಎಷ್ಟು ಶಾಟ್ ಮಾಡಿದ್ರಿ ಅಲ್ಲಿ ಆ? ಹುಲಿ ಮೇಲೆ? ಎಷ್ಟು ಶಾಟ್? 9 days ಶೂಟಿಂಗ್. 9 days. 9 days, ಯಾಕಂದ್ರೆ ಅದ್ರ ಟೈಮಿಂಗ್ಸ್ 8 to 11 ಅಷ್ಟೇ ಬೆಳಗ್ಗೆ. ಓಕೆ. ಅದು ಬಿಸಿಲು ಬಂದ್ಬಿಟ್ರೆ ಅದು ಮಾಡ್ತಾ ಇರ್ಲಿಲ್ಲ. ಸೊ ಸುಸ್ತಾಗ್ತಾ 3 hours ಅಷ್ಟೇ ಅದಕ್ಕೆ. ಹಾ ಹಾ. ಆ 3 hours ಅಲ್ಲಿ ಅದು ಮ್ಯಾಕ್ಸಿಮಮ್ ಒಂದ್ 2 ಶಾಟ್ ಕೊಡೋದಷ್ಟೇ. ಓಕೆ. ಒಂದ್ 2-3 ಶಾಟ್ 9 days ಕೂಡ ನೀವು ಹುಲಿ ಮೇಲೆ ಮಾಡ್ಲೇಬೇಕಾದ್ ಬಂತು. ಓಕೆ. ಅದೇ ಏನು ಇಲ್ಲ, ಲಾಸ್ಟ್ ಅಲ್ಲಿ ಅದು ನನಗೆ ತುಂಬಾ ಫ್ರೆಂಡ್ ಆಗೋಯ್ತು. ಅಂದ್ರೆ ಹೇಗೆ ನಾವು ಒಂದು ದೊಡ್ಡ ನಾಯಿನ ನಾವು ಹೇಗೆ ಆಟ ಆಡಿಸ್ತೀವೋ ಆ ತರ ನಾನು ತುಂಬಾ ಕ್ಲೋಸ್ ಆಗ್ಬಿಟ್ಟೆ ಅದಕ್ಕೆ. ಓಕೆ. ತುಂಬಾ ಫ್ರೆಂಡ್ ಆಗೋಯ್ತು. ತುಂಬಾ ಬೇಜಾರಾಯ್ತು. ಆ ಶೂಟಿಂಗ್ ಮುಗಿದ್ಮೇಲೆ ತುಂಬಾ ಬೇಜಾರಾಯ್ತು, ಯಾಕಂದ್ರೆ ಆ ಲೆವೆಲ್ಗೆ ನಾನು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದೆ. ಬಟ್ ಆದ್ರೂ ಕೂಡ ತುಂಬಾ ಮೂಡಿ ಇತ್ತು ಅದು. ಹಾ. ಹೌದು, ಅಂದ್ರೆ ಪ್ರಾಣಿಗಳು ಹೇಗೆ ಏನೇ ಖಂಡಿತ ಇದ್ರೂ ಕೂಡ ತುಂಬಾ ಮೂಡಿ ಇತ್ತು. ಅಂಡ್ ಅದ್ರ ಮೇಲೆ ಕೂತ್ಕೊಂಡಾಗ ಒಂದು ಫೀಲಿಂಗ್, ಆ ವೈಬ್ರೇಷನ್, ಯಾಕಂದ್ರೆ ಅದು ಯಾವಾಗ್ಲೂ ಅದು ಇದ್ ಮಾಡ್ತಿರತ್ತಲ್ಲ, ಒಂಥರ ಹೌದು. ನಿಟ್ಟುಸಿರು ತಗೊಂಡು ಇದ್ ಮಾಡ್ತಿರತ್ತಲ್ಲ, ಫುಲ್ ಬಾಡಿ ಹಂಗೆ ವೈಬ್ರೇಟ್ ಆಗೋದು. ಬಾಲದಲ್ಲಿ ಹೊಡೆಯೋದು ನಂಗೆ, ಹಾ ಹಾ. ಹಿಂದೆಯಿಂದ ಬಾಲದಲ್ಲಿ ಚಾವಟಿ ತರ ಹೊಡೆಯೋದು. ಸೊ ಅವೆಲ್ಲ ಅನುಭವ ನನಗೆ ಗೊತ್ತು. ಸೊ ಐ ನೋ ವಾಟ್ ಇಟ್ ಇಸ್. ಇಂಥ ಭಾಗ್ಯ ಯಾರಿಗೂ ಸಿಗೋದಿಲ್ಲ. ಅಲ್ಲ, ಜನ ಸಿನಿಮಾ ನೋಡಿ ಕೂಡ ಈಗ್ಲೂ ಕೇಳ್ತಾರೆ ಅದು ನಿಜವಾದ ಹುಲಿನ ಅಂತಾರೆ. ನಾವ್ ಏನ್ ಹೇಳಕ್ ಆಗತ್ತ ಅವ್ರಿಗೆ? ಆಗಿನ ಕಾಲದಲ್ಲಿ VFX ಇಲ್ಲ ಅಂತ ಹೇಳಿದ್ರೆ ನಿಜವಾದ ಹುಲಿನೇ ಆಗಿರುತ್ತೆ. ಮತ್ತೆ ಅವಾಗೇನ್ ಮೊಬೈಲ್ ಫೋನ್ ಇತ್ತ ಸೆಲ್ಫಿ ತಗೊಳಕ್ಕೆ? ಅಲ್ಲ, ಇನ್ನೊಂದು ಏನಂತ ಹೇಳಿದ್ರೆ ಆ ಸೀನ್ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಏನು. ಅದು ಬಾಯಿ ತಕ್ಕೊಂಡು ಅದು ಆರಾಮಾಗಿ ಹೋಗ್ತಾ ಇದೆ. ಅದು ಅದನ್ನ ಬಾಯಿ ಅವ್ರು ಏನು ಮಾಡ್ಕೊಬಿಟ್ಟಿಲ್ಲ. ನಿಮ್ಗೆ ಹುಲಿ ಬೇಕು ಅಂದ್ರೆ ಅದು ಹೆಂಗಿದೆಯೋ ಹಂಗೆ ತರ್ತೀವಿ ನಾವ್. ಅದನ್ನ ಬಾಯಿ ಹೊಲಿಯೋದು ಗಿಲಿಯೋದು ಇವೆಲ್ಲ ಏನು ಮಾಡೋದಿಲ್ಲ. ಅದನ್ನ ಯಾವ ರೀತಿಲೂ ನಾವು ಮುಟ್ಟೋದಿಲ್ಲ, ಹಂಗೆ ತಂದು ಸೆಟ್ಲ್ ಇಡ್ತೀವಿ. ನಿಮ್ಗೆ ಬಿಟ್ಟದ್ದು ಅಂತ ಹೇಳಿದ್ರು. ಓಕೆ. ಸೊ ಅದನ್ನ ಹಂಗೆ ತಂದ್ರು. ಏನು ಟ್ರಾಂಕ್ಲೈಸ್ ಮಾಡಿ ಅಂತೆಲ್ಲ ಸುಮ್ನೆ ಇದು ಹೇಳ್ತಾರಲ್ಲ, ಟ್ರಾಂಕ್ಲೈಸ್ ಮಾಡಿ ಅದಕ್ಕೆ ನಿದ್ದೆ ಇದ್ಕೊಡಿ ಅಂತೆಲ್ಲ, ಅದೇ ಏನು ಇಲ್ಲ. ಅದು ಹೆಂಗಿತ್ತೋ 2 ವರ್ಷ ಅದಕ್ಕೆ. ಐ ಥಿಂಕ್ 2.5 years ಅಷ್ಟೇ ಅದಕ್ಕೆ. ಹೌದಾ? ಅರೆ ತುಂಬಾ ದೊಡ್ಡದಾಗಿ ಬೆಳೆದಿತ್ತು ಅದು. ಸೊ ಅದ್ ಹೆಂಗಿತ್ತೋ ಸರ್ಕಸ್ ಇಂದ ಹಂಗೆ ರಾಜನ್ ತರ, ಅದ್ರ ಹೆಸರೇ ರಾಜ ಅಂತ. ಅದು ರಾಜ ತರನೇ ಬರೋದು. ಅದು ಬಂದಾಗ ಎಲ್ಲಾರು ಪ್ರೊಡ್ಯೂಸರ್ ಇಂದ ಎಲ್ಲರೂ ನಿಂತ್ಕೊಳ್ಳೋರು. ಅದು ಬಂದ್ರೆ ಇಟ್ ವಾಸ್ ಲೈಕ್ ಅ ಕಿಂಗ್. ಸೊ ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ ಆ ಸಿನಿಮಾ ಸರ್. 7 ಭಾಷೆಯಲ್ಲಿ. ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ನನಗೆ ನಿಜವಾಗ್ಲೂ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಇರಿಟೇಷನ್ ಆಗೋದು. ಯಾಕಂದ್ರೆ ಒಂದು ದಿವಸಕ್ಕೆ 2 ಶಾಟು ಅಥವಾ ಒಂದೇ ಸೀನು ಆ ಥರ ತಾನಕ್ ಮಾಡೋರು. ಎಷ್ಟು ಸಿನಿಮಾ ಮಾಡಿದೀನಿ ನಾನು ಮುಂಚೆ, ಅದೆಲ್ಲ ಬೇಗ ಆಗೋಗೋದು. ಇವ್ರು ಯಾಕಪ್ಪ ಇಷ್ಟೊಂದು, ನನ್ನ ಸಮ್ಮರ್ ಹಾಲಿಡೇಸ್ ಎಲ್ಲ ಅದಲ್ಲೇ ಹೊಟ್ಟೋಯ್ತು. ಓಕೆ. ಎಲ್ಲ ಹಾಲಿಡೇಸ್ ಎಲ್ಲ ಶೂಟಿಂಗ್ ಅಲ್ಲೇ ಹೊಟ್ಟೋಯ್ತು. ಸೊ ನನಗೆ ತುಂಬಾ ಕೋಪ ಆಯ್ತು ನಂಗೆ ಆಕ್ಚುಲಿ, ಯಾವ್ದು ಮುಗಿಯುತ್ತೆ, ಯಾಕೆ ಮುಗಿಸ್ತಿಲ್ಲ ಇವರು ಅಂತ. ಓಕೆ. ಬಟ್ ತುಂಬಾ ಪಥ್ಯ ಮಾಡಿದೆ. ಅಂಡ್ ದಿನಾ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಇದೆಲ್ಲ ಮಾಡಿನೇ ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ಇವೆಲ್ಲ ತುಂಬಾ ಮಾಡಿದೆ ನಾನು. ವರ್ಕೌಟ್ ಆಯ್ತು ಅಷ್ಟೇ. ಬಟ್ ಸಿನಿಮಾಗೆ ಫಸ್ಟ್ ಡೇ ನೋಡಕ್ ಹೋದಾಗ ನನ್ಗೆ ಗೊತ್ತಾಯ್ತು, ಅಯ್ಯೋ ಇಂಥ ಇಂಪ್ಯಾಕ್ಟ್ ಆಗಿದ್ದು, ಇಂಥ ಒಂದು ರೋಲ್ ಮಾಡಿದ್ದೀನಿ ನಾನು ಅಂತ. ಯಾಕಂದ್ರೆ ಜನ ಎಲ್ಲ ನಟರಾಜ್ ಥಿಯೇಟರ್ ಅಂತ ಇತ್ತು ಶೇಷಾದ್ರಿಪುರಮಲ್ಲಿ. ಅನ್ಫಾರ್ಚುನೇಟ್ಲಿ ಇವಾಗೆಲ್ಲ ಹೊಟ್ಟೋಯ್ತಲ್ಲ ಥಿಯೇಟರ್ಗಳು. ಅವಾಗ ತುಂಬಾ ಫೇಮಸ್. ಬಟ್ ಆ ಥಿಯೇಟರ್ ಬಂದು ಬರೀ ತಮಿಳ್ ಸಿನಿಮಾ ಮಾತ್ರ ಹಾಕ್ತಾ ಇದ್ರು. ರಜನಿಕಾಂತ್ ಅವ್ರದ್ದು, ಕಮಲಾಸನ್ ಅವ್ರದ್ದು ತಮಿಳ್ ಜಾಸ್ತಿ ಹಾಕೋರು, ಕನ್ನಡ ಕಡಿಮೆ ಹಾಕೋರು. ಬಟ್ ನನ್ನ ಒಂದು 16 ಅಡಿ ಕಟ್ಔಟ್ ನ ಅಲ್ಲಿ ಹಾಕ್ಸಿ ಪ್ರೊಡ್ಯೂಸರ್ ರಜನಿಕಾಂತ್ ಅವ್ರ ಕಟೌಟ್ ಪಕ್ಕ ನನ್ ಕಟೌಟ್ ಹಾಕ್ಸಿದ್ರು. ಅವ್ರದ್ದೊಂದು 6 ಅಡಿ 7 ಅಡಿ ಇತ್ತು, ನಂದು 16 ಅಡಿ ಹಾಕ್ಸಿದ್ರು. ಆ ಹುಲಿ ಮೇಲೆ ಕೂತಿರೋದು ಅದನ್ನ ಹಾಕ್ಸಿ ಲಾಠಿ ಚಾರ್ಜ್ ನಡೀತಾ ಇತ್ತು. ಆಕ್ಚುಲಿ ನಾನು ನಮ್ಮ ಆಂಟಿ ಮತ್ತೆ ನಮ್ಮ ಕಸಿನ್ ಸುಮ್ನೆ ನಡ್ಕೊಂಡು ಹೋಗಿದೀವಿ ಇಲ್ಲಿಂದ. ಹೌದಾ? ನಡ್ಕೊಂಡು ಹೋದ್ವಿ ಆರಾಮಾಗಿ. ನಿಮಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಆರಾಮಾಗಿ ಫಸ್ಟ್ ಡೇ ಅಂತ ನೋಡ್ಕೊಂಬರ. ನಾನು ಪ್ರೊಡ್ಯೂಸರ್ಗೂ ನಾನು ಹೇಳಿಲ್ಲ ಹೋಗ್ತಾ ಇದೀನಿ ಅಂತ. ಅಲ್ಲಿ ಹೋದ ಮೇಲೆ ಹೊರಗಡೆ ಫುಟ್ಪಾತ್ ಮೇಲೆ ಎಲ್ಲ ಲೈನ್ ಜನ ನಿಂತ್ಕೊಂಡಿದ್ರು. ನಾನು ರಜನಿಕಾಂತ್ ಅವ್ರದ್ದು ಸಿನಿಮಾಗೆ ಅನ್ಕೊಂಡೆ. ಲಾಠಿ ಚಾರ್ಜ್ ನಡೀತಾ ಇತ್ತು, ಪೊಲೀಸ್ ಎಲ್ಲ ಹೊಡೆದು ಏನೇನೋ ಗಲಾಟೆ ಎಲ್ಲ ಆಗ್ತಾ ಇತ್ತು. ಅವಾಗ ಯಾರೋ ಬಂದು ನನ್ನನ್ನು ಕೇಳಿದ್ರು, ಬ್ಲಾಕ್ ಅಲ್ಲಿ ಓಡ್ತಾ ಇದ್ದೆ, ಟಿಕೆಟ್ ಬೇಕಾ ಅಂದ್ರು. ಯಾವ ಸಿನಿಮಾಗೆ ಅಂದೆ ನಾನು. ಅಯ್ಯಪ್ಪ ಸಿನಿಮಾ ನಡೀತಾ ಇದೆಯಲ್ಲ, ಗೊತ್ತಿಲ್ವಾ ನಿಮ್ಗೆ, ಅದಕ್ಕೆ ಬ್ಲಾಕ್ ಅಲ್ಲಿ ಓಡ್ತಾ ಇದೆ, ಬೇಕಾ ನಿಮ್ಗೆ 4 ಟಿಕೆಟ್ ಇದೆ ಅಂದ್ರು. ಐ ವಾಸ್ ಲೈಕ್ ಶಾಕ್ಡ್. ನನ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆಮೇಲೆ ಇವ್ರ ಥಿಯೇಟರ್ ಅವರೇ ಬಂದ್ರು. ನಮ್ಗೆ ಗೊತ್ತಾಗಿದೆ ನೀವು ಬಂದಿದ್ದೀರಾ ಅಂತ ಗೊತ್ತಾಗಿದೆ, ಹೊರಗಡೆ ಬಂದ್ಬಿಡಿ ಅಂತ ಕರ್ಕೊಂಡೋದ್ರು ನಮ್ಮನ್ನ. ಕರ್ಕೊಂಡೋಗಿ ಅವಾಗ ಬಾಲ್ಕನಿ ಕೆಳಗಡೆ ಇತ್ತಲ್ಲ, ಬಾಲ್ಕನಿ ಕ್ಲಾಸು ಗಾಂಧಿ ಕ್ಲಾಸ್ ಅಂತ, ಬಾಲ್ಕನಿಲಿ ಸೆಂಟ್ರ್ ರೋಲ್ ಕೂಡ್ಸಿದ್ರು ನನ್ನ. ಹೆಂಗಿತ್ತು ಅಂದ್ರೆ ಮೆಟ್ಟಿಲ್ ಮೇಲೆ ಕೂತಿದ್ರು ಜನ, ಟಿಕೆಟ್ ತಗೊಂಡು. ಸೀಟ್ ಸಿಗದೆ ಹೋದ್ರೆ ಪರವಾಗಿಲ್ಲ ಅಂತ ಮೆಟ್ಟಿಲ್ ಮೇಲೆ ಕೂತ್ಕೊಂಡಿದ್ರು ಜನ.
ಓಕೆ ಆ್ಯಂಡ್ ಯಾರಿಗೂ ನಾನು ಅಷ್ಟು ಗೊತ್ತಾಗಿಲ್ಲ ಅವಾಗ, ಓಕೆ ಯಾಕಂದ್ರೆ ಬಾಲ್ನಟ್ನಿಂದ ನಾನು ಸ್ವಲ್ಪ ಉದ್ದ ಆಗಿ ಫೇಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿತ್ತು. ಸೊ ಯಾರಿಗೂ ಗೊತ್ತಿರಲಿಲ್ಲ ನಾನು ಕರೆಕ್ಟಾಗಿ. ಓಕೆ ಅವ್ರು ಏನ್ ಮಾಡಿದ್ದಾರೆ, ಒಂದು ವಾರ ಕಂಟಿನ್ಯೂಸ್ ಆಗಿ ಆರತಿ ಮಾಡೋರು ಸ್ಕ್ರೀನ್ಗೆ. ಸ್ಕ್ರೀನ್ಗೆ. ಓಕೆ ನಾನು ಬಂದಾಗ ಆರತಿ ಮಾಡಿ ಆಮೇಲೆ ಎಲ್ರಿಗೂ ಕೊಡೋರು. ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ನಾನು ಫಸ್ಟ್ ಶಾರ್ಟ್ ಬರೋ ಟೈಮ್ಗೆ ಆರತಿ ಮಾಡಿ ಸೀದಾ ಫಸ್ಟ್ ನನ್ನ ಹತ್ರ ಬಂದ್ಬಿಟ್ರು ಆರತಿ ಕೊಡಕ್ಕೆ ಅಂತ. ಆವಾಗ ಎಲ್ಲಾರು ಇಣ್ಕಿ ನೋಡ್ತಾ ಇದಾರೆ. ಸ್ವಲ್ಪ ಇಂಟರ್ವಲ್ ಅಲ್ಲಿ ಎಲ್ಲಾರು ನೋಡಕ್ ಶುರು ಮಾಡಿದ್ರು. ನಾನು ಸ್ವಲ್ಪ ತಲೆ ಬಗ್ಸ್ಕೊಂಡು ಸುಮ್ಮನೆ ಇದ್ದೆ ನಾನು. ಓಕೆ ಬಟ್ ಸಿನಿಮಾ ಆದ್ಮೇಲೆ ಮಾತ್ರ ಆಗಿದ ಅನುಭವ ಅದು ಅದೊಂಥರ ಬೇರೆ ತರ ಅಯ್ಯೋ, ನಿಜವಾಗ್ಲೂ ಜನ ಯಾವ ತರ ಹುಚ್ಚಿಡ್ದು ಬಿಡ್ತು ಜನಕ್ಕೆ ಅಂದ್ರೆ, ಒಂದು ಕಾಲಿಗೆ ಮುತ್ತು ಕೊಡ್ತಾರೆ, ಕೈಗೆ ಮುತ್ತು ಕೊಡ್ತಾರೆ, ನನ್ ಮಗುನ್ ಮುಟ್ಟಿ ಅಂತಾರೆ, ನನ್ ಮಗುನ್ ಎತ್ಕೊಳ್ಳಿ ಅಂತಾರೆ. ನಾವು ಅವಾಗೆಲ್ಲ ಕಾರಲ್ಲಿ ಹೋಗಿಲ್ಲ, ಏನೆಲ್ಲ ಹೋಗಿ ನಡ್ಕೊಂಡು ಹೋಗಿದ್ದೀವಿ. ಓಕೆ ಲಿಟ್ರಲಿ ಓಡೋಗಿದ್ದೀವಿ ನಾನು ನಮ್ಮ ಆಂಟಿ ನಮ್ಮ ಕಸಿನ್ ಅಲ್ಲಿಂದ ಓಡೋಗಿದ್ದೀವಿ ವಿತ್ ಪ್ರೊಟೆಕ್ಷನ್. ಓಕೆ ಅಂಡ್ ಹೇಗ್ ಬಂದಿ ಅಂತ ಕೇಳಿದ್ರೆ, ಅಯ್ಯೋ ನಾವು ನಡ್ಕೊಂಡ್ ಬಂದ್ವಿ ಅಂತ ಹೇಳಿದ್ವಿ. ಅಯ್ಯೋ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂದ್ಬಿಟ್ಟು ಆಟೋನ್ ಕರ್ಸಿ ನೂಕಿದ್ದಾರೆ ಆಟೋ ಒಳಗೆ. ಹೋಗಿ 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 ಅಂತಂದು ನೂಕಿ ಕಳ್ಸಿದ್ದಾರೆ ಮನೆಗೆ. ಇಲ್ಲೇ ಒಂದು 5 minutes ಇಲ್ಲ ಥಿಯೇಟರ್ ನಮ್ಮ ಮನೆಯಿಂದ. ಸೊ ಆ ತರ ಒಂದು ವಾರ. ಸೆಕೆಂಡ್ ಟೈಮ್ ನಾನು ಸ್ವಲ್ಪ ಬೇರೆ ತರ ಹೋದೆ, ನಾನು ಮಾಸ್ಕ್ ಎಲ್ಲ ಹಾಕೊಂಡು ಹೋದೆ, ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋದೆ ನಾನು. ಓಕೆ ಅದೇ ಇಂಪ್ಯಾಕ್ಟ್ ಒಂದು ವಾರ, ಸೇಮ್ ಇಂಪ್ಯಾಕ್ಟ್, ಹೌಸ್ಫುಲ್, ಮೆಟ್ಟಲ್ ಮೇಲೆ ಜನ. ಅಂಡ್ ನನ್ನ ಸೀನ್ ಬಂದ ತಕ್ಷಣ ಹುಲಿ ಮೇಲೆ ಎಲ್ಲಾರು ನಿಂತ್ಕೊಂಡು ಕೂಗ್ತಾ ಇದ್ರು. ಓಕೆ ಎಲ್ಲಾರು ನಿಂತ್ಕೊಂಡು ಕೂಗೋರು. ಇಲ್ಲ ಅದು ಕೂಗ್ಬೇಕು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾನು ಸಣ್ಣವನಿರುವಾಗ್ಲಿಂದನೂ ನಾನು ಆ ಫಿಲ್ಮ್ ನೋಡ್ತಾ ಬಂದಿದ್ದೀನಿ, ತುಂಬಾ ಸಲ ನೋಡಿದ್ದೀನಿ ನಾನು. ಅವಾಗ್ಲಿಂದ ಈಗ ಯಾವಾಗ ನೋಡ್ತೀನಲ್ಲ, ಈಗ ನೋಡುವಾಗ್ಲೂ ಅವಾಗ ಎಷ್ಟು ಸಂತೋಷ ಆಗ್ತಿತ್ತು ಅಷ್ಟೇ ಸಂತೋಷ ಆಗುತ್ತೆ. ಅದೇನೋ ಅದು ಗೊತ್ತಿಲ್ಲಪ್ಪ ಯಾವ ತರ ಅದು. ಯಾಕಂದ್ರೆ ಇವರು ಬಂದಿದ್ರು, ನಮ್ಮ ಅಣ್ಣವ್ರು ಕೂಡ ಬಂದಿದ್ರು. ಅದೇ ನಾನು ಇದ್ ಮಾಡ್ಬೇಕಾದ್ರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಬಂದಿದ್ರು. ನನಗೆ ಗೊತ್ತಿಲ್ಲ ಅವ್ರು ಬಂದಿದ್ದಾರೆ ಅಂತ. ಸೊ ಡಬ್ಬಿಂಗ್ ಇದು ಸೌಂಡ್ ಕನ್ಸೋಲ್ ಅಲ್ಲಿ ಕೂತ್ಕೊಂಡು ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ರಂತೆ, ಗೊತ್ತಿಲ್ಲ, ನೋಡ್ತಾ ಇದ್ರಂತೆ. ಆಮೇಲೆ ನಾನು ಹೊರಗೆ ಬಂದೆ. ಹೊರಗೆ ಬಂದಾಗ ಬಂದು ಕೆನೆಲ್ಲ ಮುಟ್ಟಿ ಇದು ಮಾಡಿ, ಏನಪ್ಪಾ ನೀನು ನನ್ನ ದೇವ್ರ ತರನೇ ಕಾಣ್ತಿದ್ಯಾ ನೀನು ಅಂತೆಲ್ಲ ಮಾಡಿ, ಹಿಂಗೆಲ್ಲ ಏನೋ ಕೆನ್ನೆ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ, ಸಮಯದ ಗೊಂಬೆ ಸಿನಿಮಾ ಮಾಡಿದ್ದೆ. ಸೊ ಅವ್ರು ನಮ್ಮ ತಂದೆ, ಅವರೆಲ್ಲ ನಮ್ಮ ತಂದೆ ಪೇಷಂಟ್ಸ್ ಕೂಡ ಅವ್ರ ಕಡೆ. ಸೊ ಅದೊಂದು ಬಹಳ ನನಗೆ ಅವ್ರು ಮುಟ್ಟಿದೆ ನನಗೊಂದು ದೊಡ್ಡ ವಿಷಯ ಅಲ್ವಾ, ಮಹಾನ್ ವಿಷಯ. ಅವ್ರ ಬಾಯಿಂದ ಬರ್ಬೇಕು ಅಂದ್ರೆ ನನ್ ದೇವರೇ ನೋಡ್ದಂಗ ಆಯ್ತಲ್ಲಪ್ಪ ಅನ್ಬಿಟ್ಟು ಹಿಂಗೇನೆ ಇದ್ ಮಾಡಿದ್ರು ಅವ್ರು. ಅಲ್ಲ ಅವ್ರದ್ದು ನಮಗೂ ಕೂಡ ನೋಡೋ ಭಾಗ್ಯ ಕೂಡ ಸಿಗ್ಲಿಲ್ಲ ನಮ್ಗೆ ಅವ್ರನ್ನ. ಸೊ ನಾವು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಡಾಕ್ಟರ್. ಮಹಾನ್ ಕಲಾವಿದರು. ಅವರಷ್ಟು ನಯ ವಿನಯ ಇವತ್ತಿನ ಜನ ಕಲಿಬೇಕು ರೀ, ನಿಜವಾಗ್ಲೂ ಕಲಿಬೇಕು. ಯಾಕಂದ್ರೆ ಅವ್ರು ಯಾವ ತರ ಬರ್ತಾ ಇದ್ರು ಲೊಕೇಶನ್ಗೆ, ಯಾವ ತರ ಹೋಗ್ತಾ ಇದ್ರು, ಎಷ್ಟು ಸಿಂಪಲ್ ಅಂದ್ರೆ ಪ್ರತಿಯೊಬ್ಬರನ್ನೂ ಅವರು ನಮಸ್ಕಾರ ಅನ್ನೋರು, ಪ್ರತಿಯೊಬ್ಬರಿಗೂ ವಿಶ್ ಮಾಡೋರು. ಯಾವ ಒಂದು ತಾರತಮ್ಯ ಇಲ್ಲ, ದೊಡ್ಡವರು ಚಿಕ್ಕವರು ಏನೂ ಇಲ್ಲ. ನಿಜಕ್ಕೂ ಅಂತವ್ರ ಜೊತೆ ನಾನು ಆಕ್ಟ್ ಮಾಡಿದೀನಿ, ಅಂತ ಡೈರೆಕ್ಟರ್ಸ್ ಜೊತೆ ನಾನು ಮಹಾನ್ ಡೈರೆಕ್ಟರ್ಸ್ ಆಕ್ಟ್ ಮಾಡಿದೀನಿ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ. ಇವಾಗ ನಡೆಯತ್ತೋ ನಡೆಯಲ್ವೋ ನನ್ಗೆ ಗೊತ್ತಿಲ್ಲ, ಬಟ್ ಅವಾಗ ಮಾಡಿದ್ ಸಾಕು ನಮ್ಗೆ, ಅಷ್ಟೇ ಸಾಕು ಸರ್. ಖಂಡಿತ ಎಂತ ಕಲಾವಿದ್ರನ್ನ ಅವ್ರ ಜೊತೆ ಆಕ್ಟ್ ಮಾಡೋಕ್ ಸಿಗೋದು ಅಂತ ದೊಡ್ಡ ಸೌಭಾಗ್ಯನೇ. ಖಂಡಿತ ಖಂಡಿತ. ನಾನು ಇನ್ನೊಂದು ಪ್ರಶ್ನೆ, ನೀವು ತಂದೆಯವರ ಪೇಷಂಟ್ ಅಂತ ಹೇಳಿದ್ರಿ, ತಂದೆಯವರು ಡಾಕ್ಟರ್ ಆಗಿದ್ರು? ನಮ್ಮ ತಂದೆ ಕೂಡ ಹಲ್ಲಿನ ಡಾಕ್ಟ್ರು, ಡೆಂಟಿಸ್ಟ್. ನೀವು ಕೂಡ? ನಾನು ಕೂಡ ಡೆಂಟಿಸ್ಟ್, ನಮ್ಮ ಅಕ್ಕ ಕೂಡ ಡೆಂಟಿಸ್ಟ್. ಓಕೆ. ಅಂದ್ರೆ ನಿಮ್ಮಲ್ಲಿಗೆ ಕೂಡ ಸೆಲೆಬ್ರಿಟಿಗಳು ಬರ್ತಾ ಇತ್ತು? ತುಂಬಾ ಜನ. ಅವಾಗಿನ ಕಾಲದ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಸುಮಾರು ಕಲಾವಿದರೆಲ್ಲ ನಮ್ಮ ತಂದೆ ಪೇಷಂಟ್ಸ್. ಜಯಮಾಲಾ ಅವರು, ಪ್ರಭಾಕರ್ ಅವರು, ಮತ್ತೆ ಹಳೆ ಆಕ್ಟರ್ಸ್ ಅಂಬಿಕಾ, ನಿಮ್ಗೆ ಗೊತ್ತು, ಅಂಬಿಕಾ, ರಾಧಾ, ಅವ್ರ ಸಿಸ್ಟರ್ ರಾಧಾ ಅವರು, ಮತ್ತೆ ಜಯಪ್ರದಾ ಅವರು, ಅಂಬರೀಷ್ ಅವರು, ಎಲ್ಲಾರು. ಯಾಕಂದ್ರೆ ನಾನು ಶೂಟಿಂಗ್ ಅಲ್ಲೇ ಅವ್ರು ಬರ್ತಾ ಇದ್ರು, ಹಂಗೆ ಪರಿಚಯ ಆಗೋದು. ಅಂಡ್ ಒಂದು ಕಾಲದಲ್ಲಿ ಚಂದುಲಾಲ್ ಜೈನ್ ಅಂತ ಪ್ರೊಡ್ಯೂಸರ್ ಇದ್ರು, ಬಹಳ ಫೇಮಸ್ ಅವರು. ಅವಾಗ ತುಂಬಾ ಸಿನಿಮಾ ಮಾಡಿದ್ರು, ಅವ್ರದ್ದು ತುಂಬಾ ಸಿನಿಮಾ ನಾನು ಮಾಡಿದ್ದೆ. ಸೊ ಅವ್ರ ಮೂಲಕ ಇವರೆಲ್ಲ ಬರೋರು ಕ್ಲಿನಿಕ್ಗೆ. ಸೊ ನಮ್ಮ ತಂದೆ ಕಲ್ಪನಾ ಕೂಡ ಟ್ರೀಟ್ ಮಾಡಿದ್ದಾರೆ. ಹೌದಾ? ಈ ತಮ್ ನಮ್ ಹಾಡಿದೆಯಲ್ಲ, ಆ ಶೂಟಿಂಗ್ ಟೈಮ್ ಅಲ್ಲಿ ಅವರು ಶೂಟಿಂಗ್ ಹೋಗಕ್ ಮುಂಚೆ ಆ ಕಾಸ್ಟ್ಯೂಮ್ ಅಲ್ಲೇ ಬಂದಿದ್ರಂತೆ. ಹೌದಾ? ಅದು ಹಂಗೆ ಬಂದ್ಬಿಟ್ಟು, ಐ ಆಮ್ ಕಲ್ಪನಾ, ಐ ನೀಡ್ ಟು ಬಿ ಸೀನ್ ಇಮಿಡಿಯೇಟ್ ಆಗಿ ಚೆಕ್ ಮಾಡಿ ನಾನು ಶೂಟಿಂಗ್ ಹೋಗ್ತಾ ಇದೀನಿ ಅಂತಾರ ಹೇಳಿ ನಮ್ಮ ತಂದೆ ಚೆಕ್ ಮಾಡಿ ಕಳ್ಸಿದ್ದಾರೆ. ಅವ್ರಿಗೆ ಹಲ್ ತೆಗಿಬೇಕಾಗಿತ್ತು ಒಂದು. ಸೊ ಚೆಕ್ಅಪ್ ಮಾಡಿ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟು ಕಳ್ಸಿದ್ದಾರೆ. ಸೊ ಆ ಟೈಮಿಂದ ನೋಡ್ತಾ ಇದ್ದಾರೆ.
ಅನಂತನಾಗ್ ಅವರು, ಹಾ. ಗಾಯತ್ರಿ ಅವರು ಎಲ್ಲರೂ ತುಂಬಾ ನಮ್ಗೆ ಪರಿಚಯ, ಯಾಕಂದ್ರೆ ಮನೆಗೆ ಊಟಕ್ಕೆಲ್ಲ ಬಂದಿದ್ದಾರೆ. ಸೊ ನಿಮ್ಮಲ್ಲಿಗೆ ಯಾರೆಲ್ಲ ಸೆಲೆಬ್ರಿಟಿಗಳು ಬಂದಿದ್ದಾರೆ? ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ರೀ. ನಾನು ಒಂದು ರೆಡ್ಡಿಸ್ಟ್ರಿ ಮುಗಿದ ಮೇಲೆ ಒಂದು 3 ವರ್ಷ ಕ್ಲಿನಿಕ್ ಹೋದೆ ಅಷ್ಟೇ. ಓಕೆ ಆಮೇಲೆ ನಾನು ಸಂಪೂರ್ಣವಾಗಿ ಈ ಕಡೆ ಬಂದ್ಬಿಟ್ಟೆ. ಓಕೆ. ಇದು ಶಿವಪ್ರಿಯ ನಾಟ್ಯ ಶಾಲೆ. ನೀವು ಶಾಲೆ, ತುಂಬಾ ಯಂಗ್ ಏಜ್ ಅಲ್ಲೇ ಕಟ್ಟಿದ್ದೀರಿ. ಅಯ್ಯಪ್ಪ ಸಿನಿಮಾ ಆದ ತಕ್ಷಣ ಶುರು ಮಾಡಿದೆ. ಹೌದು. ಅದು ಏನು ಪ್ರೇರಣೆ ನಿಮ್ಗೆ ಅಂತ? ಪ್ರೇರಣೆ ಅಂದ್ರೆ ನಮ್ಮ ಪಕ್ಕದ ಮನೇಲಿ ಒಬ್ರು ಇದ್ದಾರೆ, ಈಗಲೂ ಪಾಪ ಅವರು ಇಲ್ಲ ಈಗ, ಬಟ್ ಅವ್ರ ಮಗಳು ಆಕ್ಚುಲಿ ತುಂಬಾ ನನ್ನ ಹತ್ರನೇ ಕಲಿಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಓಕೆ. ಅವಾಗಷ್ಟೇ ಅಯ್ಯಪ್ಪ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಗಿತ್ತು. ಸೊ ಅವ್ರು ತುಂಬಾ ಹಠ ಮಾಡಿದ್ರು, ನೀವೇ ಹೇಳ್ಕೊಡ್ಬೇಕು. ನನಗೆ ಇಂಟ್ರೆಸ್ಟ್ ಇಲ್ಲ ಅವಾಗ ಹೇಳ್ಕೊಡಕ್ಕೆ, ಇನ್ನೂ ಚಿಕ್ಕ ವಯಸ್ಸಲ್ವಾ, ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಓಕೆ. ಬಟ್ ಅವ್ರು ಹಠ ಮಾಡಿದಕ್ಕೆ ನಾನು ಶುರು ಮಾಡಿದೆ. ಶುರು ಮಾಡಿದ ತಕ್ಷಣ ಅವ್ರ ಬಾಯಿಂದ ಇನ್ನೊಬ್ಬರಿಗೆ ಹೋಯ್ತು, ಅವ್ರ ಮಗಳನ್ನ ಕರ್ಕೊಂಡು ಬಂದ್ರು. ಇದೇ ತರ ವಿತಿನ್ 2 weeks ಅಲ್ಲಿ ಆಲ್ಮೋಸ್ಟ್ 10 ಜನ ಹಾಕೋದ್ರು. ಆಮೇಲೆ 1 ವರ್ಷದಲ್ಲಿ ಆಲ್ಮೋಸ್ಟ್ 40 ಜನ ಹಾಕೋದ್ರು. ಓಕೆ. ಅದ್ ಹಂಗೆ ಬರಕ್ ಶುರು ಆಯ್ತು. ಸರಿ ಆಯ್ತು, ಇನ್ನೇನು ಹಣೆಯಲ್ಲಿ ಬರ್ತಿದ್ರೆ ಹೇಳ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಶುರು ಮಾಡಿದೆ ಅಷ್ಟೇ. ಅದು ಹಂಗೆ ಶುರು ಆಗಿದೆ. ನಿಮಗೆ ನಾಟ್ಯ ಒಲಿದಿದ್ದು ಹೇಗೆ ಅಂತ? ನಾಟ್ಯ ಫಸ್ಟ್ ಹೊಲ್ದಿದ್ದು ನನಗೆ, ಆಮೇಲೆ ಆಕ್ಟಿಂಗ್, ಓಕೆ, ಆಮೇಲೆ ಇವೆಲ್ಲ ಬಂದಿದೆ. ಯಾಕಂದ್ರೆ ನಾನು 7ನೇ ವರ್ಷ ಇದ್ದಾಗಲೇ ನಾನು ಶುರು ಮಾಡಿದ್ದು ಡಾನ್ಸು. ಫಸ್ಟ್ ನಮ್ಮ ಅಕ್ಕ ಕಲಿತಾ ಇದ್ಲು, ಅವಳು ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡಲಿಲ್ಲ. ಸೊ ನಾನು ನಮ್ಮ ತಾಯಿ ನನ್ನನ್ನು ಹಾಕಿದ್ರು ಅಷ್ಟೇ. ಓಕೆ. ಹಾಕಿದ್ರು, ಅದು ಹಂಗೆ ಶುರು ಆಯ್ತು. ನೀವು ಒಂದು ಕೇಳೋದು ಮರ್ತ್ಬಿಟ್ಟೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೀರಾ ಯಾವತ್ತಾದ್ರು? ಒಂದೇ ಸಲ. ಒಂದ್ಸಲ. ಓಕೆ. ನನ್ನ ಪ್ರಕಾರ ಅದು ಹೇಗೆ ಅಂದ್ರೆ ಅವ್ರು ಕರ್ಸ್ಕೊಂಡ್ರೇನೆ ಸಾಧ್ಯ. ಹೌದು. ಅವ್ರು ಏನಕ್ಕೆ ನನ್ನ ಕರ್ಸ್ಕೊಂಡ್ರು ಅಂದ್ರೆ ಅದು ಒಂದು ಪವಾಡನೆ. ಯಾಕಂದ್ರೆ 89 ಅಲ್ಲಿ ಸಿನಿಮಾ ರಿಲೀಸ್ ಆಯ್ತು. ಅಂಡ್ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಮ ತಾಯಿ ಹೇಳಿದ್ರು, ಒಂದು ಹರಕೆ ಹೊತ್ಕೊ ಬರ್ತೀನಿ ಅಂತ, ಹರಕೆ ಹೊತ್ಕೊ ಅಂತ. ಓಕೆ. ಹೊತ್ಕೊಂಡೇ ಹೋಗ್ಲಿಲ್ಲ, ಹಂಗೆ ಬಿಟ್ಬಿಟ್ಟೆ. ಹೋಗೋಣ 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 ಅನ್ಕೊಂಡು ಬಿಟ್ಬಿಟ್ಟೆ. ಸೊ ಕರ್ಸ್ಕೊಂಡ್ರು, ಅವರೇ ಕರ್ಸ್ಕೊಂಡ್ರು. ಹೇಗೆ ಅಂದ್ರೆ ನನಗೆ ಸಡನ್ ಆಗಿ ಉಸಿರಾಟಕ್ಕೆ ಒಂದು ತೊಂದರೆ ಶುರು ಆಯ್ತು. ಏನೋ ಒಂದು ವಿಚಿತ್ರವಾದ ಒಂದು ಕಂಡೀಷನ್, ಈಸೋಫೇಗಲ್ ಸ್ಪಾಸಮ್ಸ್ ಅಂತಾರೆ, ಅಂದ್ರೆ ವಿಂಡ್ ಪೈಪ್ ಇದೆಯಲ್ಲ, ಅದು ಸಡನ್ ಆಗಿ ಚಿಕ್ಕದಾಗೋ ತರ. ಸೊ ನನಗೆ ಉಸಿರಾಡಕ್ಕೆ ಆಗ್ತಾ ಇರ್ಲಿಲ್ಲ, ಸಡನ್ ಆಗಿ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ನುಂಗಕ್ ಆಗ್ತಾ ಇರ್ಲಿಲ್ಲ, ಸಡನ್ ಆಗಿ ಆಗೋದು. ಅಂಡ್ ಯಾವ ಡಾಕ್ಟರ್ ತೋರಿಸಿದ್ರು, ಯಾರಿಗೆ ತೋರಿಸಿದ್ರು ಕೂಡ ಅವ್ರಿಗೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ. ತುಂಬಾ ವಿಚಿತ್ರವಾದ ಒಂದು ಕಂಡೀಷನ್ ಅದು. ಸೊ ಅವಾಗ ನಾನು ಇದ್ ಮಾಡ್ಕೊಂಡೆ, ನಾನು ಬರ್ತಾ ಇದ್ದೀನಿ, ಮಾಲೆ ಹಾಕೊಂಡು ಬರ್ತಾ ಇದ್ದೀನಿ, ನಾನು ವಾಪಸ್ ಬಂದಾಗ ನಂಗೆ ಜ್ಞಾಪಕ ಇರಬಾರ್ದು, ಇದ್ರ ಬಗ್ಗೆ ನಂಗೆ ಜ್ಞಾಪಕ ಇರಬಾರ್ದು, ಆ ತರ ನೀನ್ ಮಾಡ್ಬೇಕು ಅಂತ. ಸೊ ಹೋಗೋ ದಿವಸ ನನಗೆ 102 ಜ್ವರ ಇತ್ತು, 102 ಫೀವರ್ ಇತ್ತು. ಆದ್ರೂ ಕೂಡ ನಮ್ಮ ಅಂಕಲ್ ಎಲ್ಲ ಬಾ ನೀನು ಸುಮ್ಮನೆ ಬಾ ನೀನು ಅಂತ ಗಾಡಿಲಿ ಹಾಕೊಂಡು ಕರ್ಕೊಂಡೋಗಿ ಅಲ್ಲಿ ಪಂಪಾ ನದಿಲಿ ಸ್ನಾನ ಮಾಡ್ಬೇಕಲ್ಲ ಅಲ್ಲಿ. ಸೊ ಏನೋ ಒಂದು ಕಾರಣಕ್ಕೆ ತುಂಬಾ ಚಳಿ ಇತ್ತು ಅವತ್ತು, ಅಂಡ್ ಹೈ ಫೀವರ್ ನನಗೆ, ಅಂಡ್ ಆ ಪ್ರಾಬ್ಲಮ್ ಬೇರೆ. ಸೀದಾ ಅದೇನಾಗತ್ತೋ ಆಗಿ ಮುಳುಗ್ಬಿಟ್ಟೆ ನಾನು. 3 ಸಲ ಮುಳುಗ್ಬಿಟ್ಟು ಐ ವೆಂಟ್, ದರ್ಶನ ಮಾಡ್ಕೊಂಡು ವಾಪಸ್ ಬಂದೆ. ನನಗೆ ಮರ್ತೇ ಹೋಯ್ತು ಅದ್ರ ಬಗ್ಗೆ ಅಷ್ಟೇ. ಅದು ನೀವು ಹೇಳಿದ ಅದು ಅಲ್ಲಿಗೆ ಸ್ಟಾಪ್ ಆಯ್ತದೆ, ಅದು ಅಷ್ಟೇ, ಅದು ಹೊರಟೋಯ್ತು. ನಿಮ್ಮ 7 ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಆ ಸಿನಿಮಾ ಜನರ ಕಣ್ಣಿಗೆ ಪ್ರದರ್ಶನ ಕೊಟ್ರಿ. ಆ ಬೇರೆ ರಾಜ್ಯಗಳ ಜನ ಕೂಡ ನಿಮ್ಮನ್ನು ಗುರುತು ಹಿಡಿದು ಮಾತಾಡ್ಸಿದ್ ಯಾವ ತರ? ಬೇರೆ ರಾಜ್ಯಗಳ ಜನ ಅಂದ್ರೆ ತೆಲುಗು ಮತ್ತೆ ತಮಿಳು ತುಂಬಾ ಜ್ಞಾಪಕ ಇಟ್ಕೊಂಡಿದ್ದಾರೆ. ಬಟ್ ಇವಾಗ ಅಷ್ಟಿಲ್ಲ. ಬಟ್ ಮುಂಚೆ ತೆಲುಗು ತಮಿಳರು ತುಂಬಾ ಇದ್ ಮಾಡೋರು. ಬೇರೆ ಭಾಷೆಗಳಿಂದ ನಾನೆಲ್ಲ ಹೋಗಿಲ್ವಲ್ಲ. ಹಿಂದಿ ಮತ್ತೆ ಐ ಥಿಂಕ್ ಒರಿಯಾ ಆರ್ ಬೆಂಗಾಲಿ ಯಾವ್ದೋ ಭಾಷೆ ನಾನೆಲ್ಲ ಜಾಸ್ತಿ ಅಲ್ಲೆಲ್ಲ ಹೋಗಲ್ವಲ್ಲ, ಸೊ ಅಷ್ಟು ನಂಗೆ ಗೊತ್ತಿಲ್ಲ. ಬಟ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಬಟ್ ನಾಟ್ ಬ್ಯಾಡ್. ಅಲ್ಲಿನ ಜನ ರೆಕಗ್ನೈಸ್ ಮಾಡೋರು. ಅಲ್ಲಿನ ಆಕ್ಟರ್ಸ್ ನಿಮ್ಮ ಹತ್ರ ಬಂದು ಮಾತಾಡಿದ ಯಾವ ತರ ಅಥವಾ ಬೇರೆ? ಇಲ್ಲ ಅಷ್ಟಾಗಿ ನನಗೆ ಇದಾಗ್ಲಿಲ್ಲ. ಬಟ್ ನಿಜಕ್ಕೂ ಪ್ರೀತಿ, ವಿಶ್ವಾಸ, ಒಂಥರ ಒಂದು ಏನಂತಾರೆ, ಆ ದೈವಿಕ ಒಂದು ಭಾವನೆ ನಂಗೆ ಕೊಟ್ಟಿರೋರು ಅಂದ್ರೆ ನಮ್ಮ ಕನ್ನಡ ಅವರು, ನಮ್ಮ ಕನ್ನಡ ಜನ, ನಮ್ಮ ಕನ್ನಡ ಇಂಡಸ್ಟ್ರಿ. ಅವ್ರು ತೋರಿಸಿರುವಂತ ಒಂದು, ಇವತ್ತಿಗೂ ತೋರಿಸಿರುವಂತಹ ಒಂದು ಪ್ರೀತಿ. ಯಾಕಂದ್ರೆ ಮೊನ್ನೆ ತಾನೇ ಒಂದು ಫೋಟೋ ಹಾಕ್ತೇನೆ, ನಾನು ನಿಮ್ಗೆ ತೋರಿಸ್ತೀನಿ. ಅಯ್ಯಪ್ಪ ಫೋಟೋ ಮತ್ತೆ ಇವಾಗಿನ ಪ್ರೆಸೆಂಟ್ ಸೀರಿಯಲ್ ಫೋಟೋ ಎರಡು ಸೇರಿಸಿ ಒಟ್ಟಿಗೆ ಹಾಕಿದೆ. ವಿತಿನ್ 1 day ಐ ಗಾಟ್ 30,000 ವ್ಯೂಸ್ ವಿತಿನ್ 1 day ಅಂಡ್ ಮೋರ್ ದೆನ್ 60 ಕಾಮೆಂಟ್ಸ್. ಎಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವೇ ಅಯ್ಯಪ್ಪ ಅಂದ್ರೆ ನೀವೇ ಅಯ್ಯಪ್ಪ, ಆ ತರ ಎಲ್ಲ ಅದೇ ತರ ಕಾಮೆಂಟ್ಸ್. ಅಂಡ್ ಎಲ್ಲ ಕನ್ನಡದಲ್ಲಿ, ನಮ್ಮ ಕನ್ನಡದವ್ರೆ.